ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಮೊನ್ನೆ ಭಾರತದ ವಿರುದ್ಧ ಒಂದಷ್ಟು ನಿರ್ಬಂಧಗಳನ್ನು ಹೇರುವ ಎಚ್ಚರಿಕೆಯನ್ನು ನ್ಯಾಟೋ ಕೊಟ್ಟಿದ್ದು ನಿಮಗೆ ನೆನಪಿದೆ ಅಲ್ವಾ? ಅದರ ಬೆನ್ನಲ್ಲೇ ಈಗ ಯುರೋಪಿಯನ್ ಯೂನಿಯನ್ ಕೂಡ ಕಾರ್ಯಪ್ರವೃತ್ತ ಆಗಿದೆ. ಅವರು ರಷ್ಯಾನ ಗುರಿಯಾಗಿಸಿಕೊಂಡು 18ನೇ ಪ್ಯಾಕೇಜ್ ಹೆಸರಲ್ಲಿ ಇನ್ನೂ ಒಂದಷ್ಟು ನಿರ್ಬಂಧಗಳನ್ನು ರಷ್ಯಾದ ಮೇಲೆ ಘೋಷಣೆ ಮಾಡಿದ್ದಾರೆ. ಅದರಲ್ಲಿ ರಷ್ಯಾದ ತೈಲ ಟ್ಯಾಂಕ್ಗಳನ್ನು ನಿರ್ಬಂಧಿಸುವ ಯೋಜನೆ ಇದೆ. ರಷ್ಯಾದ ಆರ್ಥಿಕ ಮೂಲಗಳನ್ನು ಕತ್ತರಿಸುವ ನಿಟ್ಟಲ್ಲಿ ಚೈನಾದ ಬ್ಯಾಂಕ್ಗಳ ಮೇಲೆ ನಿರ್ಬಂಧಗಳು ಬೀಳ್ತಾ ಇವೆ. ರಷ್ಯಾದಿಂದ ಯುರೋಪಿಗೆ ಸಂಪರ್ಕವನ್ನು ಕಲ್ಪಿಸುವ ಗ್ಯಾಸ್ ಪೈಪ್ಲೈನ್ ಅನ್ನು ಬಂದ್ ಮಾಡುವುದು ಸೇರಿದಂತೆ ರಷ್ಯಾದ ತೈಲದ ಮೇಲೆ ಪ್ರೈಸ್ ಕ್ಯಾಪ್ ಅನ್ನು ವಿಧಿಸಲಾಗ್ತಾ ಇದೆ. ಇದೆಲ್ಲದರ ಜೊತೆಗೆ ಭಾರತದಲ್ಲಿನ ತೈಲ ಸಂಸ್ಕರಣಾ ಘಟಕವನ್ನು ಕೂಡ ನಿರ್ಬಂಧಗಳ ಪಟ್ಟಿಗೆ ಸೇರಿಸಲಾಗಿದೆ. ಹಾಗಾದರೆ ಯುರೋಪಿಯನ್ ಯೂನಿಯನ್ನ ಈ ನಿರ್ಬಂಧಗಳಿಂದ ರಷ್ಯಾದ ಮೇಲೆ ಏನಾದರೂ ಪ್ರಭಾವ ಉಂಟಾಗುತ್ತಾ? ಇದು ಭಾರತದ ಮೇಲೆ ಬೀರಲಿರುವ ಪರಿಣಾಮ ಹೇಗಿರುತ್ತೆ? ಭಾರತದಲ್ಲಿ ರಷ್ಯಾದ ಹೂಡಿಕೆಗಳನ್ನು ಇದು ನಿಯಂತ್ರಿಸಲಿದೆಯಾ ಅಥವಾ ಭಾರತದ ವ್ಯಾಪಾರಗಳ ಮೇಲೆ ನಕಾರಾತ್ಮಕ ಪರಿಣಾಮಗಳನ್ನು ಇದು ಉಂಟು ಮಾಡುತ್ತಾ? ಏನು ಈ ನಿರ್ಬಂಧ? ಬನ್ನಿ ನೋಡೋಣ. ನಿಮ್ಮಲ್ಲಿ ಸಾಕಷ್ಟು ಜನ ಯೂಟ್ಯೂಬ್ ಚಾನಲ್ಗಳನ್ನು ಮಾಡಬೇಕು ಅಂದ್ಕೊಂಡಿರ್ತೀರಿ, ಮತ್ತೆ ಕೆಲವರು ಈಗಾಗಲೇ ಚಾನಲ್ಗಳನ್ನು ಮಾಡಿರ್ತೀರಿ. ಆದರೆ ಅವುಗಳನ್ನು ಹೇಗೆ ಮುಂದುವರಿಸಬೇಕು ಅನ್ನೋ ಚಿಂತೆಯಲ್ಲಿರ್ತೀರಿ. ನಿಮಗಾಗಿನೇ ನಾವು 3 ದಿನಗಳ ಆಫ್ಲೈನ್ ಯೂಟ್ಯೂಬ್ ತರಬೇತಿ ಕಾರ್ಯಕ್ರಮವನ್ನು ಆಯೋಜಿಸ್ತಾ ಇದ್ದೀವಿ. ಅದರಲ್ಲಿ ಸ್ಕ್ರಿಪ್ಟ್ ರೈಟಿಂಗ್, ವಾಯ್ಸ್, ಕೆಮರಾ, ಚಾನಲ್ ಆಪ್ಟಿಮೈಸೇಷನ್, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನ ಬಳಕೆ, ಮಾನಿಟೈಸೇಷನ್, ಸೈಬರ್ ಸೆಕ್ಯೂರಿಟಿ, ಹೀಗೆ ನಾನಾ ವಿಷಯಗಳನ್ನು ನೀವು ಕಲಿಯೋದಕ್ಕೆ, ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಜುಲೈ 25, 26 ಮತ್ತು 27ರಂದು ಆರಂಭಗೊಳ್ಳುವ ಈ ತರಬೇತಿ ಕಾರ್ಯಕ್ರಮ 3 ದಿನಗಳ ಕಾಲ ನಡೆಯುತ್ತೆ. ಹೆಚ್ಚಿನ ಮಾಹಿತಿಗಾಗಿ 9972 37 9459 9972 37 9459 ಸಂಖ್ಯೆಗೆ ಸಂಪರ್ಕಿಸಿ. ಗೆಳೆಯರೆ, ರಷ್ಯಾ ಹಾಗೂ ಯುಕ್ರೇನ್ ಯುದ್ಧವನ್ನು ನಿಲ್ಲಿಸೋದಕ್ಕೆ ಅಮೆರಿಕಾಗೆ, ಯುರೋಪಿಯನ್ ಯೂನಿಯನ್ಗೆ ಸಾಧ್ಯ ಆಗ್ತಾ ಇಲ್ಲ. ರಷ್ಯಾದ ಮೇಲೆ ಈಗಾಗಲೇ ಸಾಕಷ್ಟು ನಿರ್ಬಂಧಗಳನ್ನು ವಿಧಿಸಲಾಗಿದೆ. ಆದರೆ ಅದರಿಂದ ಯಾವ ಪ್ರಯೋಜನವೂ ಆಗಿಲ್ಲ. ರಷ್ಯಾ ಯುದ್ಧ ನಿಲ್ಲಿಸುವ ಮಾತಾಡುತ್ತೆ, ಅದರ ಬೆನ್ನಲ್ಲೇ ಯುಕ್ರೇನ್ನ ಮೇಲೆ ಬಾಂಬಿಂಗ್ ಕೂಡ ಮಾಡ್ತಾ ಇದೆ. ಟ್ರಂಪ್ ಮಾತನ್ನು ಪುತಿನ್ ಕೇಳ್ತಾ ಇಲ್ಲ. ಹೀಗಾಗಿ ರಷ್ಯಾದ ಆದಾಯ ಮೂಲಗಳನ್ನು ಕತ್ತರಿಸಿ ಬಿಡ್ತೀವಿ ಅಂತ ಈಗ ಯುರೋಪಿಯನ್ ಯೂನಿಯನ್ ಅಬ್ಬರಿಸೋದಕ್ಕೆ ಶುರು ಮಾಡಿದೆ. ಇನ್ನು ಅಮೆರಿಕ ಕೂಡ ರಷ್ಯಾಗೆ 50 ದಿನಗಳ ಅಂತಿಮ ಗಡುವನ್ನು ನೀಡಿದೆ. ಅಷ್ಟರಲ್ಲಿ ಯುದ್ಧ ನಿಲ್ಲಿಸಿ ಅಂತ ಹೇಳ್ತಾ ಇದೆ. ಮತ್ತೊಂದು ಕಡೆ ರಷ್ಯಾದ ಬ್ಯಾಂಕ್ ಖಾತೆಗಳು ಹಾಗೂ ಅದರಲ್ಲಿನ ಹಣವನ್ನು ಸೀಸ್ ಮಾಡಿ ಕೂತ್ಕೊಂಡಿರೋ ಯುರೋಪಿಯನ್ ಯೂನಿಯನ್ ಅದರ ಬಡ್ಡಿ ಹಣವನ್ನು ಈಗ ಯುಕ್ರೇನ್ಗೆ ಕೊಟ್ಟು ಅದರಲ್ಲಿ ಆಯುಧಗಳನ್ನು ಖರೀದಿ ಮಾಡಿಸಿ ಯುಕ್ರೇನ್ ಮೂಲಕ ಮಾಸ್ಕೋದ ಮೇಲೆ ದಾಳಿ ಮಾಡಿಸುವ ಎಚ್ಚರಿಕೆಯನ್ನು ಕೊಡ್ತಾ ಇದೆ. ಇದೆಲ್ಲದರ ಜೊತೆಗೆ ರಷ್ಯಾದ ಆದಾಯದ ಮೂಲ ತೈಲ ವ್ಯಾಪಾರ, ಅದನ್ನು ನಿರ್ಬಂಧಿಸೋದಕ್ಕೆ ಯುರೋಪಿಯನ್ ಯೂನಿಯನ್ ತನ್ನ ಎಲ್ಲ ಪ್ರಯತ್ನಗಳನ್ನು ಆರಂಭ ಮಾಡಿದೆ. ಗೆಳೆಯರೆ, ರಷ್ಯಾ ಯುಕ್ರೇನ್ ಯುದ್ಧ ಆರಂಭ ಆದಾಗಿಂದಲೂ ರಷ್ಯಾದ ತೈಲ ವ್ಯಾಪಾರವನ್ನು ನಿಯಂತ್ರಿಸಬೇಕು ಅಂತ ಯುರೋಪ್ ಪ್ರಯತ್ನವನ್ನು ಮಾಡ್ತಲೇ ಇತ್ತು. ನಾವು ರಷ್ಯಾದ ಗ್ಯಾಸನ್ನು ಇನ್ನು ಮುಂದೆ ಖರೀದಿ ಮಾಡೋದಿಲ್ಲ ಅಂತ ಯುರೋಪ್ ಹೇಳಿದ ಬೆನ್ನಲ್ಲೇ ರಷ್ಯಾ ನಾರ್ಡ್ ಸ್ಟ್ರೀಮ್ ಪೈಪ್ಲೈನನ್ನು ಬಂದ್ ಮಾಡಿ ನಾವೇ ನಿಮಗೆ ಗ್ಯಾಸ್ ಕೊಡೋದಿಲ್ಲ ಅಂತ ಹೇಳ್ಬಿಡ್ತು. ಆದರೆ ಭಾರತ, ಚೈನಾಗಳು ರಷ್ಯಾದ ತೈಲ ಖರೀದಿಯನ್ನು ಮುಂದುವರಿಸಿದ್ವು. ಚೈನಾಗೆ ಏನು ಹೇಳೋದಕ್ಕೆ, ಚೈನಾದ ಮೇಲೆ ಒತ್ತಡಗಳನ್ನು ಹೇರೋದಕ್ಕೆ ಯುರೋಪ್ಗೆ ಸಾಧ್ಯ ಆಗೋದಿಲ್ಲ. ಅಕಸ್ಮಾತ್ ಹೇಳಿದರೂ ಕೂಡ ಆ ಮಾತುಗಳನ್ನು ಚೈನಾ ಕೇಳೋದಿಲ್ಲ. ಹೀಗಾಗಿ ಅವರು ಭಾರತದ ಮೇಲೆ ಒತ್ತಡ ಹೇರುವ ಪ್ರಯತ್ನಕ್ಕೆ ಮುಂದಾದರು. ಆದರೆ ಈ ಬಾರಿ ಭಾರತ ಕೂಡ ಯುರೋಪ್ನ ಮಾತು ಕೇಳಲಿಲ್ಲ. ನಾವು ಏನೇ ತೈಲ ಖರೀದಿ ಮಾಡಿದರೂ ಕೂಡ ಯುರೋಪ್ ಒಂದು ಮಧ್ಯಾಹ್ನಕ್ಕೆ ಬಳಸುವ ಒಟ್ಟು ಇಂಧನವನ್ನು ನಾವು ರಷ್ಯಾದಿಂದ 1 ವರ್ಷಕ್ಕೂ ಖರೀದಿ ಮಾಡೋದಿಲ್ಲ. ಸೊ ನೀವು ನಿಮ್ಮದನ್ನು ಮೊದಲು ನೋಡ್ಕೊಳ್ಳಿ, ಆಮೇಲೆ ನಮಗೆ ಹೇಳಿ ಅಂತ ಎಸ್ ಜೈಶಂಕರ್ ಖಡಾಖಂಡಿತವಾಗಿ ಹೇಳಿಬಿಟ್ರು. ಅಷ್ಟೇ ಅಲ್ಲ, ರಷ್ಯಾದಿಂದ ತೈಲ ಖರೀದಿ ಮಾಡೋ ಮೂಲಕ ನಾವು ಅರಬ್ ದೇಶಗಳ ಮೇಲೆ ಹೆಚ್ಚು ಒತ್ತಡ ಬೀಳದ ಹಾಗೆ ನೋಡ್ಕೋತಾ ಇದ್ದೀವಿ. ಅಕಸ್ಮಾತ್ ಎಲ್ಲರೂ ಅರಬ್ರಿಂದಲೇ ಖರೀದಿ ಮಾಡಬೇಕು ಅಂದರೆ ತೈಲದ ಬೆಲೆ ಹೆಚ್ಚಾಗುತ್ತೆ. ಜಗತ್ತು ತೈಲ ಕೊರತೆಯ ಸಮಸ್ಯೆಗೆ ಮತ್ತು ಬೆಲೆ ಏರಿಕೆಯ ಸಮಸ್ಯೆಗೆ ಬೀಳುತ್ತೆ. ಹೀಗಾಗಿ ನಾವಿಲ್ಲಿ ರಷ್ಯಾದಿಂದ ತೈಲವನ್ನು ಖರೀದಿ ಮಾಡೋ ಮೂಲಕ ಜಗತ್ತಿಗೆ ಉಪಕಾರವನ್ನೇ ಮಾಡ್ತಾ ಇದ್ದೀವಿ ಅಂದರು ಭಾರತದ ವಿದೇಶಾಂಗ ಸಚಿವ ಎಸ್ ಜೈಶಂಕರ್. ಸೊ ಯಾವಾಗ ಭಾರತವು ಮಾತು ಕೇಳೋದಿಲ್ಲ ಅನ್ನೋದು ಗೊತ್ತಾಯಿತೋ, ರಷ್ಯಾದ ತೈಲದ ಮೇಲೆ ಅಮೆರಿಕ ಹಾಗೂ ಯುರೋಪಿಯನ್ ಯೂನಿಯನ್ಗಳು ಪ್ರೈಸ್ ಕ್ಯಾಪನ್ನು ಹಾಕಿದ್ವು. ರಷ್ಯಾದ ತೈಲ ಟ್ಯಾಂಕ್ಗಳಿಗೆ ಇನ್ಶೂರೆನ್ಸನ್ನು ಕೊಡೋದಿಲ್ಲ ಅಂತ ಹೇಳಿದ್ವು. ನಮ್ಮ ಟ್ಯಾಂಕರ್ಗಳನ್ನು ನಾವು ಕೊಡೋದಿಲ್ಲ, ಅದು ಹೇಗೆ ತೈಲ ಸರಬರಾಜು ಮಾಡ್ತೀರಿ ಅಂತ ಕೇಳಿದ್ವು. ಇಲ್ಲಿ ಸಮುದ್ರ ವ್ಯಾಪಾರದ ವಿಮೆ ಇದೆಯಲ್ಲ, ಅದು ಬಹುಪಾಲು ಯುರೋಪಿಯನ್ ಕಂಪನಿಗಳ ಕೈಯಲ್ಲಿದೆ. ಹೀಗಾಗಿ ಇನ್ಶೂರೆನ್ಸ್ ಇಲ್ಲ ಅಂದರೆ ವ್ಯಾಪಾರ ಆಗೋದಿಲ್ಲ. ನಮ್ಮ ಕೋಳಿ ಕೂಗಲಿಲ್ಲ ಅಂದರೆ ಬೆಳಕೆ ಹರಿಯೋದಿಲ್ಲ ಅನ್ನೋ ಭ್ರಮೆಯಲ್ಲಿ ಯುರೋಪ್ ಇತ್ತು. ಆದರೆ ಅದು ಕೂಡ ವರ್ಕೌಟ್ ಆಗಲಿಲ್ಲ. ಅವರು ವಿಧಿಸಿದ ಪ್ರೈಸ್ ಕ್ಯಾಪ್ಗಿಂತಲೂ ಕಡಿಮೆ ಬೆಲೆಗೆ ರಷ್ಯಾ ಭಾರತಕ್ಕೆ ತೈಲ ಕೊಡೋದಕ್ಕೆ ಶುರು ಮಾಡಿತು.
ಜೊತೆಗೆ ರಷ್ಯಾದ ಬ್ಲ್ಯಾಕ್ ಫ್ಲೀಟ್ ಅಂದರೆ ರಹಸ್ಯ ಹಡಗುಗಳು ಬೇರೆ ಬೇರೆ ದೇಶಗಳ ಫ್ಲಾಗ್ಗಳನ್ನು ಹಾಕ್ಕೊಂಡು ಅದರಲ್ಲಿ ಏನು ಸರಬರಾಜು ಮಾಡ್ತಾ ಇವೆ ಅನ್ನೋದು ಕೂಡ ಗೊತ್ತಾಗದ ಹಾಗೆ ರಹಸ್ಯವಾಗಿ ತೈಲ ಸರಬರಾಜು ಮಾಡ್ತಾ ಹೋದ್ವು. ಹೀಗಾಗಿ ರಷ್ಯಾದ ವ್ಯಾಪಾರವನ್ನು ನಿಲ್ಲಿಸೋದಕ್ಕೆ ಯುರೋಪ್ಗೆ ಸಾಧ್ಯ ಆಗಲಿಲ್ಲ. ಇನ್ನು ಈಗ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ರಷ್ಯಾದ ಮೇಲೆ ಸೆಕೆಂಡರಿ ಸ್ಯಾಂಕ್ಷನ್ಸ್ನ ಬೆದರಿಕೆಯನ್ನು ಒಡ್ಡೋದಕ್ಕೆ ಶುರು ಮಾಡಿದ್ದಾರೆ. ಅಂದರೆ ರಷ್ಯಾದಿಂದ ಯಾವುದೇ ದೇಶ ಏನೇ ಖರೀದಿ ಮಾಡಿದರೂ ನಾವು ಅವರ ಮೇಲೆ ಕೂಡ ನಿರ್ಬಂಧಗಳನ್ನು ವಿಧಿಸ್ತೀವಿ ಅಂತ ಅಮೆರಿಕ ಹೇಳ್ತಾ ಇದೆ. ಅದಕ್ಕೆ ಅವರು ಒಂದಷ್ಟು ಕಾಲಾವಕಾಶವನ್ನು ಕೊಟ್ಟಿದ್ದಾರೆ. ಆದರೆ ಯುರೋಪಿಯನ್ ಯೂನಿಯನ್ ಮಾತ್ರ ಟೈಮ್ ವೇಸ್ಟ್ ಮಾಡ್ತಾ ಇಲ್ಲ. ಅವರು ಭಾರತ ಸೇರಿದಂತೆ ರಷ್ಯಾ ಜೊತೆ ಸಂಬಂಧಗಳನ್ನು ಇಟ್ಟುಕೊಂಡಿರುವ ಒಂದಷ್ಟು ಸಂಸ್ಥೆಗಳ ಮೇಲೆ ನಿರ್ಬಂಧಗಳನ್ನು ವಿಧಿಸುವುದಕ್ಕೆ ಮುಂದಾಗಿ ಬಿಟ್ಟಿದ್ದಾರೆ. ಇನ್ನು ಈ ಬಗ್ಗೆ ಯುರೋಪಿಯನ್ ಯೂನಿಯನ್ ಕಮಿಷನ್ನ ಉಪಾಧ್ಯಕ್ಷೆ ಕಾಜಾ ಕಲಾಸ್ ಟ್ವೀಟ್ ಮಾಡಿದ್ದಾರೆ. ಆಕೆ ಎಸ್ಟೋನಿಯಾದ ಪ್ರಧಾನಿ ಕೂಡ ಹೌದು. ಕಾಜಾ ರಷ್ಯಾದ ರಹಸ್ಯ ಹಡಗುಗಳನ್ನು ನಿಯಂತ್ರಿಸುವ ಕ್ರಮಗಳನ್ನು ನಾವು ಕೈಗೊಳ್ತೀವಿ ಅಂತ ಹೇಳಿದ್ದಾರೆ. ಹಾಗೆ ರಷ್ಯಾದ ವ್ಯಾಪಾರಗಳಿಗೆ ಸಹಾಯ ಮಾಡ್ತಾ ಇರುವ ಚೈನಾದ ಬ್ಯಾಂಕ್ಗಳ ಮೇಲೆ ಕೂಡ ಕ್ರಮ ಕೈಗೊಳ್ಳೋದಾಗಿ, ಅವುಗಳ ವಿರುದ್ಧ ನಿರ್ಬಂಧದ ಅಸ್ತ್ರವನ್ನು ಬಳಕೆ ಮಾಡೋದಾಗಿ ಹೇಳಿದ್ದಾರೆ. ಇಲ್ಲಿ ರಷ್ಯಾದ ಬ್ಯಾಂಕ್ ಖಾತೆಗಳನ್ನು ಸೀಸ್ ಮಾಡಲಾಗಿರೋದ್ರಿಂದ ಒಂದಷ್ಟು ಡಾಲರ್ ವಹಿವಾಟಿಗೆ ಹಾಗೂ ವಿದೇಶಿ ವ್ಯಾಪಾರ ವಹಿವಾಟುಗಳಿಗೆ ಚೈನಾದ ಬ್ಯಾಂಕುಗಳು ರಷ್ಯಾಗೆ ಸಹಾಯ ಮಾಡ್ತಾ ಇವೆ. ಡಾಲರ್ ವ್ಯಾಪಾರ ನಿಂತು ಹೋದ ನಂತರ ರಷ್ಯಾ ಚೈನಾದ ಕರೆನ್ಸಿಯನ್ನು ಬಳಸಿ ಕೂಡ ವ್ಯಾಪಾರ ಮಾಡ್ತಾ ಇದೆ. ಅದಕ್ಕೆ ನೆರವು ಕೊಡ್ತಾ ಇರೋ ಬ್ಯಾಂಕ್ಗಳನ್ನು ನಿರ್ಬಂಧದ ಪಟ್ಟಿಗೆ ಸೇರಿಸುವುದಾಗಿ ಕಲಾಸ್ ಹೇಳಿದ್ದಾರೆ. ಹಾಗೆ ರಷ್ಯಾದ ತೈಲ ವ್ಯಾಪಾರದ ಮೇಲೆ ಮತ್ತೆ ಪ್ರೈಸ್ ಕ್ಯಾಪ್ ಅನ್ನು ವಿಧಿಸಲಾಗ್ತಾ ಇದೆ. ಇನ್ನು ಮುಂದೆ ರಷ್ಯಾ ತೈಲ ಮಾರಾಟ ಮಾಡಬೇಕು ಅಂದ್ಕೊಂಡ್ರೆ ಪ್ರತಿ ಬ್ಯಾರಲ್ಗೆ $47.6ಗಿಂತ ಹೆಚ್ಚಿನ ಬೆಲೆಗೆ ಮಾರಾಟ ಮಾಡೋ ಹಾಗಿಲ್ಲ ಅಂತ ಯುರೋಪಿಯನ್ ಯೂನಿಯನ್ ಹೇಳ್ತಾ ಇದೆ. ಅದಕ್ಕಿಂತ ಹೆಚ್ಚಿನ ಬೆಲೆಗೆ ಯಾರಾದರೂ ಖರೀದಿ ಮಾಡಿದರೆ ಅವರ ಮೇಲೆ ಕೂಡ ನಿರ್ಬಂಧಗಳನ್ನು ವಿಧಿಸ್ತೀವಿ ಅಂತ ಯುರೋಪಿಯನ್ ಯೂನಿಯನ್ ಬೆದರಿಕೆಯನ್ನು ಒಡ್ಡುತ್ತಾ ಇದೆ. ಇದೆಲ್ಲದರ ಜೊತೆಗೆ ನಯಾರಾ ಕೂಡ ಈ ಟ್ವೀಟಲ್ಲಿ ಸೇರ್ಪಡೆಯಾಗಿದೆ. ನಯಾರಾ ಮೇಲೆ ನಿರ್ಬಂಧಗಳನ್ನು ಕೂಡ ಕಲಾಸ್ ಘೋಷಿಸಿದ್ದಾರೆ. ಗೆಳೆಯರೆ, ಗುಜರಾತ್ನ ವದಿನಾರಲ್ಲಿ ನಯಾರಾ ಎನರ್ಜಿ ರಿಫೈನರಿ ಇದೆ. ನಯಾರಾ ಹೆಸರಿನ ಪೆಟ್ರೋಲ್ ಪಂಪುಗಳನ್ನು ನೀವು ಸಾಕಷ್ಟು ಕಡೆ ನೋಡಿರ್ತೀರಿ. ಅದು ರಷ್ಯಾದ ಪಾಲುದಾರಿಕೆಯನ್ನು ಹೊಂದಿರುವ ಸಂಸ್ಥೆ. ಅದರಲ್ಲಿ 49.13% ಪಾಲುದಾರಿಕೆ ರಷ್ಯಾದ ರಾಸ್ನೆಫ್ಟ್ ಹೊಂದಿದೆ. ಹಾಗೆ ಕೆಸ್ವಿಕ್ ಇನ್ವೆಸ್ಟ್ಮೆಂಟ್ಸ್ ಮತ್ತು ಯುನೈಟೆಡ್ ಕ್ಯಾಪಿಟಲ್ ಪಾರ್ಟ್ನರ್ಸ್ ಅನ್ನೋ ಇನ್ನೆರಡು ಕಂಪನಿಗಳಿಗೆ ಒಟ್ಟು 49.13% ಪಾಲಿದೆ. ಉಳಿದ 1.74% ಪಾಲನ್ನು ಇತರ ಸಣ್ಣ ಹೂಡಿಕೆದಾರರು ಹೊಂದಿದ್ದಾರೆ. ಇದು ಭಾರತದ ಎರಡನೇ ಅತಿದೊಡ್ಡ ರಿಫೈನರಿ ಅಂದರೆ ಸಂಸ್ಕರಣಾ ಘಟಕ. ನಿಮಗೆ ಗೊತ್ತಲ್ಲ, ರಷ್ಯಾದಿಂದ ಅಥವಾ ಎಲ್ಲಿಂದಲೇ ನಾವು ತರಿಸಿಕೊಳ್ಳುವ ಇಂಧನ ಕಚ್ಚಾ ತೈಲದ ರೂಪದಲ್ಲಿರುತ್ತೆ. ಅದನ್ನು ರಿಫೈನರಿಗಳಲ್ಲಿ ಸಂಸ್ಕರಿಸ್ತಾರೆ. ಅದರಿಂದ ಪೆಟ್ರೋಲ್, ಡೀಸೆಲ್, ಗ್ಯಾಸೋಲಿನ್ ಸೇರಿದಂತೆ ನಾನಾ ರೀತಿಯ ಪ್ರಾಡಕ್ಟ್ಗಳನ್ನು ಬೇರ್ಪಡಿಸಲಾಗುತ್ತೆ. ರಸ್ತೆಗೆ ಹಾಕೋ ಡಾಂಬರು, ನಮ್ಮ ಹೊಲಗಳಲ್ಲಿ ಬಳಸೋ ಒಂದಷ್ಟು ರಸಗೊಬ್ಬರಗಳ ಕೆಮಿಕಲ್ಲುಗಳು ಕೂಡ ಇದರಿಂದ ಸಿಗುತ್ತವೆ. ಹೀಗೆ ಕಚ್ಚಾ ತೈಲವನ್ನು ಸಂಸ್ಕರಿಸುವ ಸಾಕಷ್ಟು ಘಟಕಗಳು ಭಾರತದಲ್ಲಿವೆ. ಅದರಲ್ಲಿ ಎರಡನೇ ಅತಿದೊಡ್ಡ ಘಟಕ ಈ ನಯಾರಾ. ಇನ್ನು ಭಾರತದ ಅತಿದೊಡ್ಡ ಸಂಸ್ಕರಣಾ ಘಟಕ ಜಾಮ್ನಗರ್ ರಿಫೈನರಿ. ಇದನ್ನು RIL ಜಾಮ್ನಗರ್ ಅಂತ ಕೂಡ ಕರೀತಾರೆ. ರಿಲಯನ್ಸ್ ಸಂಸ್ಥೆ ಈ ಅತಿದೊಡ್ಡ ಸಂಸ್ಕರಣಾ ಘಟಕದ ಮಾಲೀಕತ್ವವನ್ನು ಹೊಂದಿದೆ. ಹಾಗೆ ಈ ನಯಾರಾ ಇದೆಯಲ್ಲ, ಇಲ್ಲಿ ವರ್ಷಕ್ಕೆ ಸುಮಾರು 20 ಮಿಲಿಯನ್ ಟನ್ನಷ್ಟು ತೈಲ ಸಂಸ್ಕರಣೆ ಆಗುತ್ತೆ. ಇನ್ನು ರಷ್ಯಾ ಯುಕ್ರೇನ್ ಸಂಘರ್ಷ ಶುರುವಾದ ನಂತರ ಭಾರತಕ್ಕೆ ರಷ್ಯಾ ಕಡಿಮೆ ಬೆಲೆಗೆ ಕಚ್ಚಾ ತೈಲವನ್ನು ಕೊಡುವ ಆಫರನ್ನು ಮುಂದಿಡ್ತು. ಹೀಗಾಗಿ ಭಾರತ ರಷ್ಯಾದ ತೈಲ ಆಮದನ್ನು ಹೆಚ್ಚು ಮಾಡ್ಕೊಳ್ತಾ ಹೋಯಿತು. ಈ ವರ್ಷ ಜೂನ್ ತಿಂಗಳಲ್ಲೇ ಸುಮಾರು 2 ಬಿಲಿಯನ್ ಬ್ಯಾರಲ್ ತೈಲವನ್ನು ಭಾರತ ರಷ್ಯಾದಿಂದ ಆಮದು ಮಾಡಿಕೊಂಡಿದೆ. ಇನ್ನು ಹೀಗೆ ರಷ್ಯಾದ ಆಮದನ್ನು ಹೆಚ್ಚು ಮಾಡಿಕೊಂಡು ಭಾರತ ತನಗೆ ಮಾತ್ರ ಲಾಭ ಮಾಡ್ಕೊಳ್ತಾ ಇಲ್ಲ, ಆಮದು ಮಾಡಿಕೊಂಡ ಕಚ್ಚಾ ತೈಲವನ್ನು ಸಂಸ್ಕರಿಸಿ ಯುರೋಪಿಯನ್ ದೇಶಗಳಿಗೆ ರಫ್ತು ಕೂಡ ಮಾಡ್ತಾ ಇದೆ. ನಿಮಗೆ ಗೊತ್ತಿರಲಿ, ರಷ್ಯಾ ಯುಕ್ರೇನ್ ಯುದ್ಧ ಶುರುವಾದ ನಂತರ ಯುರೋಪಿಯನ್ ಯೂನಿಯನ್ಗೆ ಸಂಸ್ಕರಿಸಿದ ತೈಲವನ್ನು ಸರಬರಾಜು ಮಾಡ್ತಾ ಇರೋ ದೇಶಗಳ ಪೈಕಿ ಅಗ್ರಸ್ಥಾನವನ್ನು ಈಗ ಭಾರತ ಪಡ್ಕೊಂಡಿದೆ. ಅಂದರೆ ರಷ್ಯಾದ ತೈಲವನ್ನು ನಮ್ಮ ಅಗತ್ಯಕ್ಕೆ ಬಳಸ್ತಾ ಸೌದಿ ಅರೇಬಿಯಾ, ಇರಾಕ್ ಹಾಗೂ ಆಫ್ರಿಕಾ ಸೇರಿದಂತೆ ಇನ್ನಿತರ ದೇಶಗಳಿಂದ ನಾವು ಆಮದು ಮಾಡಿಕೊಳ್ತಾ ಇರೋ ಕಚ್ಚಾ ತೈಲವನ್ನು ಸಂಸ್ಕರಿಸಿ ಅದನ್ನು ಯುರೋಪ್ನ ಅಗತ್ಯಗಳಿಗೆ ಭಾರತ ಪೂರೈಸ್ತಾ ಇದೆ. ಅಂದರೆ ನಾವಿಲ್ಲಿ ಕೂಡ ಅವರಿಗೆ ಉಪಕಾರ ಮಾಡ್ತಾ ಇದ್ದೀವಿ. ಇಷ್ಟಾದರೂ ಈಗ ಯುರೋಪಿಯನ್ ಯೂನಿಯನ್ ರಷ್ಯಾದ ಹೂಡಿಕೆಗಳಿರುವ ನಯಾರಾ ಮೇಲೆ ನಿರ್ಬಂಧಗಳನ್ನು ವಿಧಿಸ್ತಾ ಇದೆ. ಇದರಿಂದ ನಯಾರಾ ಹಾಗೂ ಅದರ ಪಾಲುದಾರ ಸಂಸ್ಥೆಗಳು ಇನ್ನು ಮುಂದೆ ಯುರೋಪಿಯನ್ ಯೂನಿಯನ್ ಜೊತೆ ವ್ಯಾಪಾರ ವಹಿವಾಟುಗಳನ್ನು ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಇದರಿಂದ ಭಾರತಕ್ಕೇನಾದರೂ ನಷ್ಟ ಉಂಟಾಗತ್ತಾ? ಗೆಳೆಯರೆ, ನಯಾರಾದ ಭಾರತದಲ್ಲಿನ ವ್ಯಾಪಾರದ ಮೇಲೆ ಇದು ಯಾವ ಪರಿಣಾಮವನ್ನು ಉಂಟು ಮಾಡೋದಿಲ್ಲ. ಆದರೆ ಅದರ ವಿದೇಶಿ ವಹಿವಾಟುಗಳ ಮೇಲೆ ಒಂದಷ್ಟು ನಕಾರಾತ್ಮಕ ಪರಿಣಾಮಕ್ಕೆ ಇದು ಕಾರಣ ಆಗುತ್ತೆ. ಇನ್ನು ಇದರ ಜೊತೆಗೆ
ಅಮೆರಿಕ ಸೆಕೆಂಡರಿ ಸ್ಯಾಂಕ್ಷನ್ನ ಬೆದರಿಕೆ ಒಡ್ತಾ ಇದೆ. ಅದು ಕೂಡ ಜಾರಿಗೆ ಬಂದರೆ ಭಾರತದ ರಫ್ತು ವ್ಯಾಪಾರದ ಮೇಲೆ ಅದರ ನೆಗೆಟಿವ್ ಇಂಪ್ಯಾಕ್ಟ್ ಖಂಡಿತ ಉಂಟಾಗತ್ತೆ. ಇನ್ನು ಇಲ್ಲಿ ರಷ್ಯಾದ ಮೇಲೆ ನಿರ್ಬಂಧ, ರಷ್ಯಾನ ನಿಯಂತ್ರಿಸುವ ಪ್ರಯತ್ನ ಅಂತ ಪಶ್ಚಿಮ ಏನೇ ಹೇಳಿಕೊಂಡ್ರೂ ಕೂಡ ಅದರ ಹಿಂದೆ ಭಾರತದ ಮೇಲೆ ಒತ್ತಡ ಹೇರುವ, ಭಾರತವನ್ನು ತನ್ನ ಮಾತು ಕೇಳೋ ಹಾಗೆ ಮಾಡಿಕೊಳ್ಳುವ ಪ್ರಯತ್ನ ಕೂಡ ಇದೆ. ಇಲ್ಲಿ ಇದುವರೆಗೆ ರಷ್ಯಾದ ವಿಷಯದಲ್ಲಿ ಭಾರತ ಪಶ್ಚಿಮದ ಒತ್ತಡಗಳಿಗೆ ಮಣಿದಿಲ್ಲ. ವಿಶ್ವಸಂಸ್ಥೆಯಲ್ಲಿ ರಷ್ಯಾನ ಭಾರತ ಬಿಟ್ಟುಕೊಟ್ಟಿಲ್ಲ, ರಷ್ಯಾದ ಜೊತೆಗಿನ ಆಯುಧ ವ್ಯಾಪಾರಗಳನ್ನು ನಿಲ್ಲಿಸಿಲ್ಲ. ಹಾಗೆ ಅಮೆರಿಕದ ವ್ಯಾಪಾರ ಒಪ್ಪಂದದ ಒತ್ತಡಗಳಿಗೂ ಕೂಡ ಈಗ ಭಾರತ ಮಣಿತಿಲ್ಲ. ಅಮೆರಿಕದ ಕುಲಾಂತರಿ ಬೀಜಗಳನ್ನು, ಅವರ ನಾನ್ ವೆಜಿಟೇರಿಯನ್ ಹಾಲನ್ನು ಭಾರತದ ಮಾರುಕಟ್ಟೆಗೆ ಬಿಟ್ಟುಕೊಳ್ಳೋದಕ್ಕೆ ಕೂಡ ಭಾರತ ಸಿದ್ಧ ಆಗ್ತಿಲ್ಲ. ಹೀಗಾಗಿ ಪಶ್ಚಿಮ ಭಾರತದ ಮೇಲೆ ಒತ್ತಡ ಹೇರೋದಕ್ಕೆ ರಷ್ಯಾ ಜೊತೆಗಿನ ವ್ಯಾಪಾರಗಳನ್ನು, ರಷ್ಯಾ ಮೇಲಿನ ನಿರ್ಬಂಧಗಳು, ಸೆಕೆಂಡರಿ ಸ್ಯಾಂಕ್ಷನ್ಗಳನ್ನು ಬಳಸ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾ ಇದೆ. ಇದು ಎಲ್ಲಿಗೆ ಹೋಗುತ್ತೆ ಅನ್ನೋದನ್ನು ನಾವು ಕಾದು ನೋಡಬೇಕು. ಇದು ಗೆಳೆಯರೆ, ಭಾರತದ ನಯಾರಾ ಮೇಲೆ ಯುರೋಪಿಯನ್ ಯೂನಿಯನ್ ಹೇರ್ತಾ ಇರೋ ನಿರ್ಬಂಧಗಳ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.